ಗಣಿತ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ವಾಸ್ತವ ಸಂಖ್ಯೆಗಳ ಘಟಕದ ಕುರಿತು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಘಟಕಗಳಲ್ಲಿರುವ ಫಲಿತಾಂಶಗಳನ್ನು ನೋಡೋಣ. ವಾಸ್ತವ ಸಂಖ್ಯೆಗಳು, ಈ ಘಟಕದಲ್ಲಿರುವಂತಹ ಫಲಿತಾಂಶಗಳು. ಮೊದಲಿಗೆ ಅಂಕಗಣಿತದ ಮೂಲ ಪ್ರಮೇಯ, ಆ ನಂತರದಲ್ಲಿ ದತ್ತ ಸಂಖ್ಯೆಗಳ ಮ ಸಾ ಅ ಮತ್ತು ಲ ಸಾ ಅ ಹಾಗೂ ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ಇದು 2024-25ನೇ ಸಾಲಿನಲ್ಲಿ ಬಿಡುಗಡೆಯಾಗುವಂತಹ ಪಠ್ಯಪುಸ್ತಕಕ್ಕೆ ಅನುಗುಣವಾಗಿ ರಚಿತವಾದಂತಹ ಒಂದು ವಿಡಿಯೋ. ಹಾಗಾದರೆ ಬನ್ನಿ ಫಲಿತಾಂಶಗಳ ಅಧ್ಯಯನವನ್ನು ಪ್ರಾರಂಭಿಸೋಣ. ಅಂಕಗಣಿತದ ಮೂಲ ಪ್ರಮೇಯ ಮೊದಲನೇ ಫಲಿತಾಂಶ ಈ ವಾಸ್ತವ ಸಂಖ್ಯೆಗಳ ಘಟಕದಲ್ಲಿದೆ. ಹಾಗಾದರೆ ಅಂಕಗಣಿತದ ಮೂಲ ಪ್ರಮೇಯದ ಕುರಿತು ತಿಳಿದುಕೊಳ್ಳೋಣ. ಒಂದು ಸಂಖ್ಯೆ 24 ತೆಗೆದುಕೊಳ್ಳೋಣ ಮತ್ತು ಇದನ್ನ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಬರೆಯೋಣ. ಹಾಗಾದ್ರೆ 24 ಬರ್ಕೊಳ್ಳೋಣ. 24 ಅನೇಕ ವಿಧಗಳಲ್ಲಿ ಗುಣಿಸಬಹುದು. ನಾನು ಮೊದಲಿಗೆ ಈ ರೀತಿಯಾಗಿ ಗುಣಿಸ್ತೇನೆ, 12 × 2. ಇಲ್ಲಿ 12 ಮತ್ತೆ ಅಪವರ್ತನ ಗುಣಲಬ್ಧವಾಗಿ ಬರೆದಾಗ 4 × 3 × 2 ಮತ್ತು 4 ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ 2 × 2 × 3 × 4. ಹಾಗಾದರೆ ಇವುಗಳನ್ನ ಘಾತಾಂಕ ರೂಪದಲ್ಲಿ ಬರೆದಾಗ 2 ಘಾತಾಂಕ 3 × 3 ಘಾತಾಂಕ 1. ಈ ರೀತಿಯಾಗಿ ನಾವು 24 ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ಬರೀಬಹುದು. ಹಾಗಾದ್ರೆ ನೋಡಿ, 24 ನಾನು ಮೊದಲಿಗೆ 12 × 2 ಅಂತ ತೆಗೆದುಕೊಂಡೇನೆ. ಇದನ್ನ ಬೇರೆ ರೀತಿಯಲ್ಲಿ ಕೂಡ ನಾವು ಗುಣಿಸಬಹುದು. ಹಾಗಾದ್ರೆ ನೋಡೋಣ. 24 4 × 6 ಅಂತ ಕೂಡ ಬರೀಬಹುದು. ಹಾಗಾದ್ರೆ 4 ಮತ್ತು 6 ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ 4 × 3 × 2. ಮುಂದೆ 2 × 2 4ರ ರೂಪದಲ್ಲಿ ಬರೀಬಹುದು. × 3 × 2 6ರ ಅಪವರ್ತನ ಗುಣಲಬ್ಧವಾಗಿ ಬರೀಬಹುದು. ಈ ಎಲ್ಲ ಅಪವರ್ತನಗಳನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದರೆ 2 ಘಾತಾಂಕ 3 × 3 ಘಾತಾಂಕ 1. ಇದೇ ರೀತಿ ಇನ್ನೊಂದು ರೂಪದಲ್ಲಿ ಕೂಡ 24 ವಿಭಜಿಸಬಹುದು. ಹಾಗಾದ್ರೆ 24 ತೆಗೆದುಕೊಳ್ಳೋಣ. ಇದನ್ನ 8 × 3 ಅಂತ ಬರೀಬಹುದು. ಹಾಗಾದ್ರೆ 8 ಸಂಯುಕ್ತ ಸಂಖ್ಯೆಯಾಗಿರೋದ್ರಿಂದ ಇದನ್ನ ಮತ್ತೆ ಅಪವರ್ತನ ಗುಣಲಬ್ಧ ರೂಪದಲ್ಲಿ ಬಂದ್ರೆ 4 × 2 × 3 ಮತ್ತು 4 ವಿಭಜನೆ ಮಾಡಿ ಬರೆದ್ರೆ 2 × 2 × 2 × 3. ಈ ಅಪವರ್ತನಗಳನ್ನ ನಾವು ಘಾತಾಂಕ ರೂಪದಲ್ಲಿ ಬರೆದ್ರೆ 2 ಘಾತಾಂಕ 3 × 3 ಘಾತಾಂಕ 1. ಈ ಮೂರು ಸಂದರ್ಭಗಳಲ್ಲಿ ನಾನು ಬೇರೆ ಬೇರೆ ರೀತಿಯಾಗಿ ಗುಣಿಸಿದ್ರು ಕೂಡ ಕೊನೆಯಲ್ಲಿ ಬರುವಂತಹ ಅವಿಭಾಜ್ಯ ಅಪವರ್ತನಗಳು ಒಂದೇ ರೀತಿಯಾಗಿವೆ. ಹಾಗಾದ್ರೆ ಇದರ ಮೇಲೆ ನಾವು ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಬಹುದು. ಹಾಗಾದ್ರೆ ಪ್ರಮೇಯ 1.1 ಇದು ಅಂಕಗಣಿತದ ಮೂಲ ಪ್ರಮೇಯ ಈ ರೀತಿಯಾಗಿದೆ. ಪ್ರತಿಯೊಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ. ಇದರರ್ಥ ಇಷ್ಟೇ, ನಾವು ಒಂದು ಯಾವುದಾದ್ರು ಸಂಯುಕ್ತ ಸಂಖ್ಯೆಯನ್ನು ತೆಗೆದುಕೊಂಡಾಗ ಅದನ್ನು ನಾವು ಯಾವುದೇ ರೀತಿಯಾಗಿಯೂ ಗುಣಲಬ್ಧ ರೂಪದಲ್ಲಿ ಬರೀಬಹುದು. ಆದರೆ ಕೊನೆಯಲ್ಲಿ ಬರುವಂತಹ ಅವಿಭಾಜ್ಯ ಅಪವರ್ತನಗಳು ಒಂದೇ ರೀತಿಯಾಗಿರ್ತದೆ ಅಂತ ಹೇಳ್ತದೆ. ಮುಂದೆ ಹೋಗೋಣ. ಸಾಮಾನ್ಯವಾಗಿ ಒಂದು ಸಂಯುಕ್ತ ಸಂಖ್ಯೆ x ಅನ್ನ x = p1 p2 p3 pn ಎಂದು ಅಪವರ್ತಿಸಬಹುದು. ಇಲ್ಲಿ p1 p2 p3 pn ಇವು ಅವಿಭಾಜ್ಯಗಳು ಮತ್ತು ಇವನ್ನ ಏರಿಕೆ ಕ್ರಮದಲ್ಲಿ ಬರೆಯಲಾಗಿದೆ. ಅಂದ್ರೆ p1 p2 ಗಿಂತ ಚಿಕ್ಕದು, p2 p3 ಗಿಂತ ಚಿಕ್ಕದು, ಕೊನೆಯಲ್ಲಿ pn ಅತ್ಯಂತ ದೊಡ್ಡ ಅವಿಭಾಜ್ಯ ಅಪವರ್ತನವಾಗಿದೆ. ಹಾಗಾದರೆ ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆ 32,760 ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಇದನ್ನ ನಾವು ಅವಿಭಾಜ್ಯ ಅಪವರ್ತನದ ರೂಪದಲ್ಲಿ ಬರೆದ್ರೆ ಈ ರೀತಿಯಾಗಿ ಬರ್ತದೆ.
2 ಗುಣಿಸು 2 ಗುಣಿಸು 2 ಗುಣಿಸು 3 ಗುಣಿಸು 3 ಗುಣಿಸು 5 ಗುಣಿಸು 7 ಗುಣಿಸು 13. ಇವುಗಳ ಅವಿಭಾಜ್ಯ ಅಪವರ್ತನ ಘಾತಾಂಕ ರೂಪದಲ್ಲಿ ಬಂದರೆ 2 ಘಾತಾಂಕ 3 ಗುಣಿಸು 3 ಘಾತಾಂಕ 2 ಗುಣಿಸು 5 ಘಾತಾಂಕ 1 ಗುಣಿಸು 7 ಘಾತಾಂಕ 1 ಗುಣಿಸು 13 ಘಾತಾಂಕ 1. ನಾವು ಯಾವುದೇ ರೀತಿ ಕೂಡ 32,760 ಗುಣಾಕಾರ ಮಾಡಿ ಬರೆದಾಗ ಕೊನೆಯಲ್ಲಿ ಬರುವಂತಹ ಅವಿಭಾಜ್ಯ ಅಪವರ್ತನಗಳು ಯಾವಾಗಲೂ ಇದೇ ರೂಪದಲ್ಲಿ ಇರ್ತದೆ. ಮುಂದೆ ಹೋಗೋಣ. ಒಂದು ಉದಾಹರಣೆ ಇದೆ. 4n ರೀತಿಯ ಸಂಖ್ಯೆಗಳನ್ನು ಪರಿಗಣಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. n ದ ಯಾವುದೇ ಬೆಲೆಗೆ 4n ಎಂಬುದು 0ಯಿಂದ ಕೊನೆಗೊಳ್ಳುತ್ತದೆಯೇ ಪರೀಕ್ಷಿಸಿ. ಪರಿಹಾರ. ಹಾಗಾದ್ರೆ ನಾವೇನ್ ಮಾಡಬೇಕಾಗಿದೆ, ಇಲ್ಲಿ ಕೊಟ್ಟಂತಹ ಸಂಖ್ಯೆಗಳನ್ನ ಬಳಸಿಕೊಂಡು ನಾವು ಇದನ್ನ ಬಿಡಿಸಬೇಕಾಗಿದೆ. ಹಾಗಾದ್ರೆ ನಾವೇನ್ ಮಾಡಬೇಕಾಗಿದೆ, 4n ಅನ್ನ ಪರಿಗಣಿಸಿ. n ಒಂದು ಸ್ವಾಭಾವಿಕ ಸಂಖ್ಯೆಯಾದಾಗ 4n 0ಯಿಂದ ಕೊನೆಗೊಳ್ಳುತ್ತದೆಯೋ ಇಲ್ಲವೇ ಎಂಬುದನ್ನು ನೋಡಬೇಕಾಗಿದೆ. ಹಾಗಾದ್ರೆ 4n ಅನ್ನು ಬರ್ಕೊಳ್ಳೋಣ. 4 ಘಾತಾಂಕ n ಇಸ್ ಈಕ್ವಲ್ ಟು 4ಅನ್ನ ನಾನು 2 ಘಾತಾಂಕ 2 ಬ್ರಾಕೆಟ್ ಘಾತಾಂಕ n ಅಂತ ಬರೀತೇನೆ. ಹಾಗಾದ್ರೆ ಇದೇನಾಗ್ತದೆ, 2 ಘಾತಾಂಕ 2 n. ಯಾವುದಾದ್ರೂ ಒಂದು ಸಂಖ್ಯೆ x ಅನ್ನ ತೆಗೆದುಕೊಳ್ಳೋಣ. ಇದು 0ಯಿಂದ ಕೊನೆಗೊಳ್ಳುತ್ತದೆಯೋ ಅಂತ ನಾವು ಗೊಳ್ಳುವುದು ಅಂತ ತೆಗೆದುಕೊಂಡ್ರೆ ಇದರ ಅವಿಭಾಜ್ಯ ಅಪವರ್ತನ ಯಾವಾಗಲೂ 2 ಮತ್ತು 5ಅನ್ನ ಒಳಗೊಂಡಿರಬೇಕು. ಆದರೆ ನಾವು 4 ಘಾತಾಂಕ n ಅನ್ನ ತೆಗೆದುಕೊಂಡ್ರೆ ಇದರ ಒಂದು ಅವಿಭಾಜ್ಯ ಅಪವರ್ತನಗಳು 2 ಘಾತಾಂಕ 2 ಬ್ರಾಕೆಟ್ ಘಾತಾಂಕ n ಇರೋದ್ರಿಂದ ಇಲ್ಲಿ 5ಅನ್ನ ನಾವು ಕಾಣೋದಿಲ್ಲ. ಇಲ್ಲಿ 5 ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನ ಒಳಗೊಳ್ಳುವ ಕಾರಣ ಈ ಒಂದು ಸಂಖ್ಯೆ ಯಾವುದು 4 ಘಾತಾಂಕ n ಎಂಬುದು ಯಾವುದೇ ಕಾರಣಕ್ಕೂ 0ಯಿಂದ ಕೊನೆಗೊಳ್ಳುವುದಿಲ್ಲ. ಕಾರಣ ಏನಂದ್ರೆ, ಯಾವುದಾದ್ರೂ ಒಂದು ಸಂಖ್ಯೆ 0ಯಿಂದ ಕೊನೆಗೊಳ್ಳಬೇಕು ಅಂದ್ರೆ ಅದರ ಅವಿಭಾಜ್ಯ ಅಪವರ್ತನ 2 ಇರಬೇಕು ಮತ್ತು 5 ಇರಬೇಕು. ಆದ್ದರಿಂದ 4n ನಲ್ಲಿ 5 ಅವಿಭಾಜ್ಯ ಅಪವರ್ತನ ಆಗಿಲ್ಲದೇ ಇರೋದ್ರಿಂದ ನಾವು 4 ಘಾತಾಂಕ n ಎಂಬುದು 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಹೇಳ್ತೇವೆ. ಮುಂದಿನ ಒಂದು ಭಾಗವನ್ನ ನೋಡೋಣ. ದತ್ತ ಸಂಖ್ಯೆಗಳ ಮಸಾ ಮತ್ತು ಲಸಾ ಲೆಕ್ಕಿಸುವುದು. ಹಾಗಾದ್ರೆ ಕೊಟ್ಟಂತ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳ ಪ್ರಮೇಯ ಅಥವಾ ಅಂಕಗಣಿತದ ಮೂಲ ಪ್ರಮೇಯವನ್ನ ಬಳಸಿ ಮಸಾ ಮತ್ತು ಲೆಕ್ಕಿಸುವ ಮತ್ತು ಲಸಾವನ್ನು ಲೆಕ್ಕಿಸುವಂತಹ ಉದಾಹರಣೆಗಳನ್ನ ನೋಡೋಣ. ಒಂದು ಉದಾಹರಣೆಯ ಮೂಲಕ ನಾವು ಲಸಾ ಮತ್ತು ಮಸಾಗಳನ್ನ ಲೆಕ್ಕಿಸುವ ವಿಧಾನವನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಸಂಖ್ಯೆ 10 ಮತ್ತು 12ರ ಮಸಾ ಮತ್ತು ಲಸಾವನ್ನ ಲೆಕ್ಕಿಸೋಣ. ಹಾಗಾದ್ರೆ ಸಂಖ್ಯೆ 10 ಮತ್ತು 12 ಈ ಸಂಖ್ಯೆಗಳ ಒಂದು ಮಸಾ ಮತ್ತು ಲಸಾ ಲೆಕ್ಕಿಸಬೇಕಾದ್ರೆ ಈ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ಬರೀಬೇಕು. ಹಾಗಾದ್ರೆ 10ಅನ್ನ ಬರ್ಕೊಳ್ಳೋಣ. 10 = 2 ಗುಣಿಸು 5. ಹಾಗಾದ್ರೆ 2 ಮತ್ತು 5 ಅವಿಭಾಜ್ಯ ಸಂಖ್ಯೆಗಳಿರೋದ್ರಿಂದ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡೋಣ. ಹಾಗಾದ್ರೆ 12ಅನ್ನ ಕೂಡ ಬರ್ಕೊಳ್ಳೋಣ. 12 = 2 ಗುಣಿಸು 6. ಹಾಗಾದ್ರೆ 2 ಗುಣಿಸು 6 ಅಂದ್ರೆ 2 ಗುಣಿಸು 3 ಘಾತಾಂಕ ರೂಪದಲ್ಲಿ ಬಂದ್ರೆ 2ಅನ್ನ 2 ಬಾರಿ ಗುಣಿಸಿದ್ರಿಂದ 2 ಘಾತಾಂಕ 2 ಗುಣಾಕಾರ 3ಅನ್ನ ಒಂದೇ ಬಾರಿ ಗುಣಿಸಿದ್ರಿಂದ 3. ಹಾಗಾದ್ರೆ ಈಗ ನಾವು ಮಸಾವನ್ನ ಮೊದಲು ಬರೆಯೋಣ. ಮಸಾ ಬರೆಯುವ ವಿಧಾನವೆಂದ್ರೆ ಎರಡೂ ಸಂಖ್ಯೆಗಳಲ್ಲಿ ಇರುವಂತಹ ಅತ್ಯಂತ ಚಿಕ್ಕ ಘಾತವನ್ನ ಬರಿಬೇಕು. ಎರಡರಲ್ಲಿ ಇರುವಂತಂದ್ರೆ 2 ಮಾತ್ರ ಇದೆ. ಆ 2ರ ಅತ್ಯಂತ ಚಿಕ್ಕ ಘಾತ 1 ಆಗಿರೋದ್ರಿಂದ 2 ಘಾತಾಂಕ 1 ಮಸ, 2 ಘಾತಾಂಕ 1 ನಾವು 2 ಅಂತ ಬರೆಯೋದ್ರಿಂದ ಈ ಸಂಖ್ಯೆಗಳು ಅಂದ್ರೆ 10 ಮತ್ತು 12ರ
ಮ ಸ ಅ 2 ಆಗಿದೆ. ಅದೇ ರೀತಿ ಲಸಾವನ್ನ ಬರೆಯೋಣ. ಲಸ ಅಂದ್ರೆ ಎರಡೂ ಸಂಖ್ಯೆಗಳಲ್ಲಿರುವಂತಹ ಎಲ್ಲಾ ಸಂಖ್ಯೆಗಳ ಅತ್ಯಂತ ದೊಡ್ಡ ಘಾತವನ್ನ ಬರಿಬೇಕು. ಹಾಗಾದ್ರೆ ಮೊದಲಿಗೆ 2 ತೆಗೆದುಕೊಳ್ಳೋಣ. 2 ಘಾತಾಂಕ 2 ಅತ್ಯಂತ ದೊಡ್ಡ ಘಾತ. ಅದೇ ರೀತಿ 3 ಕೂಡ ಇದೆ. 3 ಘಾತಾಂಕ 1 ಅಂದ್ರೆ 3 ಬರ್ಕೊಳ್ಳೋಣ. ಅದೇ ರೀತಿ 5 ಇರೋದ್ರಿಂದ 5 ಕೂಡ ಬರ್ಕೊಳ್ಳೋಣ. 2ರಲ್ಲಿ 4, 2 ಘಾತಾಂಕ 2 ಅಂದ್ರೆ 4, ಗುಣಾಕಾರ 3 5ಕ್ಕೆ ಗುಣಿಸಿದ್ರೆ 15, 15 4ಕ್ಕೆ ಗುಣಿಸಿದ್ರೆ 60. ಆದ್ದರಿಂದ 10 ಮತ್ತು 12ರ ಲ ಸ ಅ 60 ಆಗಿದೆ. ಇಲ್ಲಿ ಒಂದು ವಿಶೇಷತೆಯನ್ನ ಗಮನಿಸೋಣ. ವಿಶೇಷತೆ ಏನಪ್ಪಾ ಅಂದ್ರೆ ಸಂಖ್ಯೆ 10ನ್ನ ಎ ಅಂತ ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು 10. ಅದೇ ರೀತಿ ಬಿ ಇಸ್ ಈಕ್ವಲ್ ಟು 12. ಹಾಗಾದ್ರೆ ಈ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಅದರ ಜೊತೆಗೆ ಬಂದಂತಹ ಲಸ ಮತ್ತು ಮಸವನ್ನು ಬರ್ಕೊಳ್ಳೋಣ. ಹೆಚ್ ಇಸ್ ಈಕ್ವಲ್ ಟು ಮಸ 2 ಮತ್ತು ಲಸ 60. ಈಗ ಕೊಟ್ಟಂತಹ ಸಂಖ್ಯೆಗಳನ್ನು ಗುಣಿಸೋಣ. ಎ ಗುಣಿಸು ಬಿ ಇಸ್ ಈಕ್ವಲ್ ಟು 10 ಗುಣಿಸು 12. 10ಕ್ಕೆ 12 ಗುಣಿಸಿದ್ರೆ 120. ಅದೇ ರೀತಿ ಹೆಚ್ ಗುಣಾಕಾರ ಎಲ್ ಅಂದ್ರೆ ಲಸ ಮತ್ತು ಮಸವನ್ನು ಗುಣಿಸೋಣ. 2 ಗುಣಿಸು 60 ಅಂದ್ರೆ 120. ಈ ಅಂಶವನ್ನು ಗಮನಿಸಿದಾಗ ಬಲಭಾಗಗಳು ಸಮವಾಗಿರುವುದರಿಂದ ಇಲ್ಲಿ ಬಲಭಾಗಗಳು ಸಮನಾದ ಬೆಲೆಯನ್ನ ಹೊಂದಿರೋದ್ರಿಂದ ಎಡಭಾಗನ ಸಮ ಅಂತ ಬರೀಬಹುದು. ಆದ್ದರಿಂದ ಎ ಗುಣಿಸು ಬಿ ಇಸ್ ಈಕ್ವಲ್ ಟು ಹೆಚ್ ಗುಣಾಕಾರ ಎಲ್. ಹಾಗಾದ್ರೆ ಏನಾಯ್ತು ನೋಡಿ, ಯಾವುದಾದ್ರೂ 2 ಸಂಖ್ಯೆಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಮ ಸ ಮತ್ತು ಲ ಸ ದ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಇದು ಕೇವಲ 2 ಸಂಖ್ಯೆಗಳನ್ನ ನೀಡಿದಾಗ ಮಾತ್ರ ಅನ್ವಯಿಸುತ್ತದೆ. ಹಾಗಾದ್ರೆ ಒಂದು ಉದಾಹರಣೆಗಳ ಮೂಲಕ ಇವುಗಳನ್ನ ತಿಳಿಸುತ್ತಾ ಹೋಗೋಣ. ಮುಂದಿನ ಉದಾಹರಣೆಯನ್ನ ನೋಡೋಣ. ಉದಾಹರಣೆ ಮೊದಲು ಇನ್ನೊಮ್ಮೆ ಅದನ್ನ ಕಲ್ಪಿಸಿಕೊಳ್ಳೋಣ. 2 ಸಂಖ್ಯೆ ಎ ಮತ್ತು ಬಿ ಗಳ ಮ ಸ ಹೆಚ್ ಮತ್ತು ಲ ಸ ಎಲ್ ಆಗಿದ್ದರೆ ಈ ಕೆಳಗಿನಂತೆ ಸಂಬಂಧವನ್ನು ನಿರೂಪಿಸಬಹುದು. ಹಿಂದೆ ನಾವು ಸಂಬಂಧವನ್ನು ಬರೆದಿದ್ದೇವೆ. ಏನಪ್ಪಾ ಅಂದ್ರೆ ಅದು ಎ ಗುಣಿಸು ಬಿ ಸಮ ಹೆಚ್ ಗುಣಾಕಾರ ಎಲ್. ಅಂದ್ರೆ 2 ಸಂಖ್ಯೆಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಮ ಸ ಮತ್ತು ಲ ಸ ಕ್ಕೆ ಸಮವಾಗಿರುತ್ತದೆ. ಇದನ್ನ ಬಳಸಿಕೊಂಡು ನಾವೇನ್ ಮಾಡಬಹುದಪ್ಪ ಅಂದ್ರೆ ಕೊಟ್ಟಂತಹ ಸಂಖ್ಯೆಗಳ ಲ ಸ ಮತ್ತು ಮ ಸ ವನ್ನ ಸುಲಭವಾಗಿ ಲೆಕ್ಕಿಸಬಹುದು. ಹಾಗಾದ್ರೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಉದಾಹರಣೆ 1 ಈ ರೀತಿಯಾಗಿದೆ. 6 ಮತ್ತು 20ರ ಮ ಸ ಮತ್ತು ಲ ಸ ವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಲೆಕ್ಕಿಸಿ. ಪರಿಹಾರ ಕೊಟ್ಟಂತಹ ಸಂಖ್ಯೆಗಳ ಮೊದಲು ಬರ್ಕೊಳ್ಳೋಣ. 6 ಇಸ್ ಈಕ್ವಲ್ ಟು ಇದನ್ನ ಅವಿಭಾಜ್ಯ ಅಪವರ್ತನ ಗುಣಾಕಾರವಾಗಿ ಬರೆದ್ರೆ 2 ಗುಣಿಸು 3. ಅದೇ ರೀತಿ 20ನ್ನ ತೆಗೆದುಕೊಂಡ್ರೆ 10 ಗುಣಿಸು 2. 10ನ್ನ 2 ಗುಣಿಸು 5 ಗುಣಿಸು 2. ಹಾಗಾದ್ರೆ ಘಾತಾಂಕ ರೂಪದಲ್ಲಿ ಬಂದ್ರೆ 2 ಘಾತಾಂಕ 2 ಗುಣಿಸು 5. ಹಾಗಾದ್ರೆ ಈಗ ಮ ಸ ಅವನ್ನು ಬರೆಯೋಣ. ಮ ಸ ಅಂದ್ರೆ ಕೊಟ್ಟಂತಹ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳಲ್ಲಿರುವಂತಹ ಅತ್ಯಂತ ಚಿಕ್ಕ ಘಾತ. ಎರಡೂ ಕಡೆ ಇರುವಂತದ್ದು ಅದು 2 ಘಾತಾಂಕ 1. ಆದ್ದರಿಂದ ಈ 2 ಸಂಖ್ಯೆಗಳ ಮ ಸ 2. ಅದೇ ರೀತಿ ಲ ಸ ಅವನ್ನು ಬರೆಯೋಣ. ಲ ಸ ಅಂದ್ರೆ ಕೊಟ್ಟಂತಹ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳಲ್ಲಿ ಇರುವಂತಹ ಪ್ರತಿಯೊಂದು ಸಂಖ್ಯೆಯ ಅತ್ಯಂತ ದೊಡ್ಡ ಘಾತ. ಹಾಗಾದ್ರೆ 2 ಘಾತಾಂಕ 2 ಗುಣಿಸು 3 ಗುಣಿಸು 5. ಬೆಲೆಯನ್ನು ಲೆಕ್ಕಿಸೋಣ. 4 ಗುಣಿಸು 5 ಮೂರಲೆ 15. 15ನ್ನ 4ನ್ನು ಗುಣಿಸಿದ್ರೆ 60. ನೋಡಿ, ಹಿಂದಿನ ಉದಾಹರಣೆಯಲ್ಲಿ ಕೂಡ ಅದೇ ಲ ಸ ಮ ಸ ಬಂದಿತ್ತು. ಈ ಉದಾಹರಣೆಯಲ್ಲಿ ಕೂಡ ಅದೇ ಲ ಸ ಮತ್ತು ಮ ಸ ಬಂದಿದೆ. ಆದರೆ ಸಂಖ್ಯೆಗಳು ಬೇರೆ ಬೇರೆಯಾಗಿದೆ. ಹಾಗಾದ್ರೆ ಸಂಬಂಧ ಹೊಂದುತ್ತದೆಯಾ ಅನ್ನೋದನ್ನ ನಾವಿಲ್ಲಿ ಪರೀಕ್ಷಣೆಯನ್ನ ಮಾಡಬೇಕು. ಪರೀಕ್ಷಣೆಯನ್ನ ಮಾಡೋಣ. ಎ 6
ಬಿ 20 H 2 L 60. ಹಾಗಾದರೆ ಎ ಇಂಟು ಬಿ ಮಾಡೋಣ. ಎ ಗುಣಿಸು ಬಿ ಇಸ್ ಈಕ್ವಲ್ ಟು 6 ಇಂಟು 20 ಅಂದರೆ 120. ಅದೇ ರೀತಿ ಹೆಚ್ ಗುಣಿಸು ಎಲ್ 2 ಇಂಟು 60, 60ನ್ನು 2ರಿಂದ ಗುಣಿಸಿದರೆ 120. ಆದ್ದರಿಂದ ಎ ಗುಣಿಸು ಬಿ ಇಸ್ ಈಕ್ವಲ್ ಟು ಹೆಚ್ ಗುಣಾಕಾರ ಎಲ್ ಆಗಿದೆ. ಮುಂದಿನ ಇನ್ನೊಂದು ಉದಾಹರಣೆಯನ್ನ ಈ ಸಂಬಂಧವನ್ನು ಬಳಸಿ ಬಿಡಿಸೋಣ. ಉದಾಹರಣೆ 2 ಈ ರೀತಿಯಾಗಿದೆ. 96 ಮತ್ತು 404ರ ಮ ಸ ಅವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಮತ್ತು ಇದರಿಂದ ಅವುಗಳ ಮ ಸ ಅವನ್ನು ಕಂಡುಹಿಡಿಯಿರಿ, ಲಸವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದರೆ ಕೊಟ್ಟಂತ ಅಂಶಗಳನ್ನ ಮೊದಲಿಗೆ ಬರ್ಕೊಳ್ಳೋಣ. ಕೊಟ್ಟಂತ ಎರಡು ಸಂಖ್ಯೆಗಳನ್ನ ಮೊದಲನೇ ಸಂಖ್ಯೆ ಎ 96, ಬಿ 404 ಆಗಿರಲಿ. ಹಾಗಾದರೆ ಇವುಗಳ ಅವಿಭಾಜ್ಯ ಅಪವರ್ತನ ಬರ್ಕೊಳ್ಳೋಣ. 96 ಇಸ್ ಈಕ್ವಲ್ ಟು 16 ಗುಣಿಸು 6, 16ನ್ನ 4 ಗುಣಿಸು 4 ಅಂತ ಬರೆದ್ರೆ 6ನ್ನ 2 ಗುಣಿಸು 3 ಅಂತ ಬರೀಬಹುದು. ಹಾಗಾದರೆ 4ನ್ನ 2 ಗುಣಿಸು 2, ಅದೇ ರೀತಿ ಮತ್ತೊಂದು 4ನ್ನ 2 ಗುಣಿಸು 2, ಕೊನೆಯಲ್ಲಿ 2 ಗುಣಿಸು 3. ಅವಿಭಾಜ್ಯ ಅಪವರ್ತನ ಘಾತಾಂಕ ರೂಪಕ್ಕೆ ಬರೆದ್ರೆ 2 ಘಾತಾಂಕ 5 ಗುಣಿಸು 3 ಘಾತಾಂಕ 1. ಅದೇ ರೀತಿ 404ನ್ನ ತೆಗೆದುಕೊಳ್ಳೋಣ. 404ನ್ನ ತೆಗೆದುಕೊಂಡ್ರೆ 404 ಇಸ್ ಈಕ್ವಲ್ ಟು 4 ಗುಣಿಸು 101, 4ನ್ನ 2 ಗುಣಾಕಾರ 2 ಗುಣಾಕಾರ 101, ಏಕೆಂದರೆ 101 ಅವಿಭಾಜ್ಯ ಸಂಖ್ಯೆ. ಆದ್ದರಿಂದ 2 ಘಾತಾಂಕ 2 ಗುಣಿಸು 101. ಆದ್ದರಿಂದ ಮ ಸ ಇಸ್ ಈಕ್ವಲ್ ಟು ಅತ್ಯಂತ ಚಿಕ್ಕ ಘಾತ 2 ಘಾತಾಂಕ 2 ಅಂದರೆ 4. ಹಾಗಾದರೆ ಹೆಚ್ ಇಸ್ ಈಕ್ವಲ್ ಟು 4 ಬಂದಿದೆ. ಈ ಸಂಬಂಧವನ್ನು ಹಿಂದಿನ ಒಂದು ಉದಾಹರಣೆಯಲ್ಲಿ ತಿಳಿಸಿದ ಸಂಬಂಧವನ್ನು ಬಳಸಿಕೊಂಡು ಲಸವನ್ನು ಕಂಡುಹಿಡಿಯೋಣ. ಎ ಗುಣಿಸು ಬಿ ಇಸ್ ಈಕ್ವಲ್ ಟು ಹೆಚ್ ಗುಣಿಸು ಎಲ್. ಎಡಭಾಗವನ್ನು ಬಲಭಾಗವನ್ನು ಎಡಭಾಗದಲ್ಲಿ ಬರ್ಕೊಳ್ಳೋಣ. ಹೆಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಬೆಲೆಗಳನ್ನು ಹಾಕೋಣ. 4 ಗುಣಿಸು ಎಲ್ ಇಸ್ ಈಕ್ವಲ್ ಟು 96 ಗುಣಿಸು 404. ಆದ್ದರಿಂದ ಎಲ್ ಇಸ್ ಈಕ್ವಲ್ ಟು 96 ಗುಣಿಸು 404 ಡಿವೈಡೆಡ್ ಬೈ 4. 96 ಗುಣಿಸು 404ರಿಂದ ಭಾಗಿಸಿದಾಗ ಬರುವಂಥ ಬೆಲೆ 101. ಆದ್ದರಿಂದ 96ನ್ನು 101ಗೆ ಗುಣಿಸಿದರೆ 9696. ಆದ್ದರಿಂದ ಲಸ 9696 ಆಗಿದೆ. ಮುಂದಿನ ಒಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ ಸಂಖ್ಯೆ 3 ಈ ರೀತಿಯಾಗಿದೆ. 6, 72 ಮತ್ತು 120ರ ಮ ಸ ಅ ಮತ್ತು ಲ ಸ ಅವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಲೆಕ್ಕಿಸಿ. ಪರಿಹಾರ. ಮೊದಲಿಗೆ 6ರ ಅವಿಭಾಜ್ಯ ಅಪವರ್ತನ ಬರ್ಕೊಳ್ಳೋಣ. 6ನ್ನು ನಾವು 2 ಗುಣಿಸು 3 ಅಂತ ಬರೀಬಹುದು. ಅದೇ ರೀತಿ 72ನ್ನು ತೆಗೆದುಕೊಂಡ್ರೆ 72ನ್ನು 12 ಗುಣಿಸು 6 ಅಂತ ಬರೀತೀವಿ. 12 ಅಂದರೆ 2 ಗುಣಿಸು 6 ಮತ್ತೆ 6ನ್ನ ಗುಣಾಕಾರ ಮಾಡಿದ್ರೆ 2 ಗುಣಿಸು 3. ಮುಂದುವರಿತಾ 2 ಗುಣಿಸು 6ನ್ನ 2 ಗುಣಿಸು 3 ಮತ್ತೆ 2 ಗುಣಿಸು 3. ಆದ್ದರಿಂದ ಇಲ್ಲಿ ಸಂಖ್ಯೆಗಳು 2 ಘಾತಾಂಕ 3 ಗುಣಾಕಾರ 3 ಘಾತಾಂಕ 2 ಅವಿಭಾಜ್ಯ ಅಪವರ್ತನ ಲಬ್ಧವಾಗುತ್ತದೆ. ಅದೇ ರೀತಿ 120ನ್ನು ತೆಗೆದುಕೊಂಡ್ರೆ 120ನ್ನು 12 ಗುಣಿಸು 10 ಅಂತ ಬರೀಬಹುದು. 12 ಅಂದರೆ 2 ಗುಣಿಸು 6, 10 ಅಂದರೆ 2 ಗುಣಿಸು 5 ಎಂದು ಬರೀಬಹುದು. ಹಾಗಾದರೆ 2 ಗುಣಿಸು 6ನ್ನು 2 ಗುಣಿಸು 3 ಗುಣಿಸು 2 ಗುಣಿಸು 5. ಹಾಗಾದರೆ ಘಾತಾಂಕ ರೂಪದಲ್ಲಿ ಬಂದರೆ 2 ಘಾತಾಂಕ 3 ಗುಣಿಸು 3 ಗುಣಿಸು 5.
ಈಗ ನಾವು ಮಾಡಬೇಕಾಗಿರೋದು ಮೊದಲಿಗೆ ಮ ಸಾವನ್ನು ಬರಿಬೇಕು. ಮ ಸಾ ಅಂದರೆ ಎರಡೂ ಸಂಖ್ಯೆಗಳಲ್ಲಿ ಇರುವಂಥ ಅತ್ಯಂತ ಚಿಕ್ಕ ಘಾತ. ಇಲ್ಲಿ 2 ಮತ್ತು 3 ಒಂದು ಘಾತಗಳಿದೆ. ಇಲ್ಲಿ 2 ಮತ್ತು 3 ಅವಿಭಾಜ್ಯ ಅಪವರ್ತನಗಳಿದೆ. ಇಲ್ಲಿ 2, 3 ಮತ್ತು 5 ಇದೆ. ಆದ್ದರಿಂದ ಎರಡೂ ಕಡೆ ಇರುವಂಥ ಸಂಖ್ಯೆಗಳು 2 ಮತ್ತು 3. ಇವುಗಳ ಅತ್ಯಂತ ಚಿಕ್ಕ ಘಾತ ಅಂದರೆ 2 ಘಾತಾಂಕ 1, 3 ಘಾತಾಂಕ 1. ಆದ್ದರಿಂದ ಇವುಗಳೇ 2 ಗುಣಿಸು 3 6. ಆದ್ದರಿಂದ h = 6. ಅದೇ ರೀತಿ ಕೊಟ್ಟಂಥ 3 ಸಂಖ್ಯೆಗಳ ಲಸ ಅವನ್ನು ತೆಗೆದುಕೊಂಡ್ರೆ ಲಸ ಅಂದರೆ 2, 3 ಪದಗಳಲ್ಲಿರುವಂಥ ಅತ್ಯಂತ ದೊಡ್ಡ ಘಾತವನ್ನು ಬರಿಬೇಕು. ಹಾಗಾದರೆ ಮೊದಲಿಗೆ 2ರ ದೊಡ್ಡ ಘಾತ 3 ಇದೆ. ಅದೇ ರೀತಿ 3ರ ದೊಡ್ಡ ಘಾತ 2 ಇದೆ. ಕೊನೆಯಲ್ಲಿ 5 ಇದೆ. 2 ಘಾತಾಂಕ 3 ಮಾಡಿದರೆ 8 ಗುಣಿಸು 3 ಘಾತಾಂಕ ಹೇಳಿದ್ರೆ 9 ಗುಣಿಸು 5. 8 ಗುಣಿಸು 9ಕ್ಕೆ 5ಅನ್ನು ಗುಣಿಸಿದರೆ 45. ಅದೇ ರೀತಿ 8ಕ್ಕೆ 45ಅನ್ನು ಗುಣಿಸಿದರೆ 8 5 40ಕ್ಕೆ 0, 4 ಕೈಲ ಬರುತ್ತೆ. 8 4 32, 4 36. ಆದ್ದರಿಂದ ಕೊಟ್ಟಂಥ ಸಂಖ್ಯೆಗಳು ಯಾವುದು 6, 72 ಮತ್ತು 120ರ ಲಸ. ಈ ಮಸ ಬರೆದಿದ್ದೇವೆ. ಮಸವನ್ನು ಬರೆಯೋಣ. ಮಸ 6. ಅದೇ ರೀತಿ ಲಸ L = 360 ಆಗಿದೆ. ಮುಂದಿನ ಒಂದು ಭಾಗವನ್ನು ನೋಡೋಣ. ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ಅಭಾಗಲಬ್ಧ ಸಂಖ್ಯೆಗಳಂದಾಗ √2, √3, √5, √7, √8, √10 ಇಂತಹ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳಂತೀವಿ. ಅಂದರೆ ಯಾವ ಸಂಖ್ಯೆಗಳ ಧಾಶಕ ವಿಸ್ತರಣೆಯು ಕೊನೆಗೊಂಡಿಲ್ಲವೋ ಅಥವಾ ಪುನರಾವರ್ತನೆಯಾಗುವುದಿಲ್ಲವೋ ಅಂತಹ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳಂತೀವಿ. ಹಿಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯಲ್ಲಿ ಅಭಾಗಲಬ್ಧ ಸಂಖ್ಯೆಗಳ ಕುರಿತು ತಿಳಿದುಕೊಂಡಿದ್ದೇವೆ. ಅದರ ಮುಂದಿನ ಭಾಗವನ್ನು ಈಗ ನೋಡೋಣ. ಹಾಗಾದರೆ ಪ್ರಮೇಯದ ಮೂಲಕ ಪ್ರಾರಂಭ ಮಾಡೋಣ. ಪ್ರಮೇಯ 1.2 ಏನು ಹೇಳ್ತದೆ? ಒಂದು ಅವಿಭಾಜ್ಯ ಸಂಖ್ಯೆ p ಯು a² ಅನ್ನು ಭಾಗಿಸಿದರೆ ಆಗ p ಯು a ಯನ್ನು ಭಾಗಿಸುತ್ತದೆ. ಇಲ್ಲಿ p ಒಂದು ಧನಪೂರ್ಣಾಂಕವಾಗಿದೆ. ಹಾಗಾದರೆ ಈ ಪ್ರಮೇಯವನ್ನು ನಾವಿಲ್ಲಿ ಸಾಧಿಸಬೇಕು. ಪ್ರಮೇಯ ಏನು ಹೇಳ್ತದೆ ಸರಿಯಾಗಿ ಗಮನ ಕೊಡಿ. ಯಾವುದಾದ್ರೂ ಒಂದು ಅವಿಭಾಜ್ಯ ಸಂಖ್ಯೆ p a² ಅನ್ನು ಭಾಗಿಸಿದರೆ ಆಗ p ಏನು ಮಾಡ್ತದೆ? a ಯನ್ನು ಭಾಗಿಸುತ್ತದೆ ಅಂತ ನಾವು ಸಾಧಿಸಬೇಕು. ಹಿಂದಿನ ಒಂದು ಭಾಗದಲ್ಲಿ ನಾನು ಹೇಳಿದ್ದೇನೆ, ನಾವು x ಅನ್ನು ಅಂದರೆ ಯಾವುದಾದ್ರೂ ಒಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀಬಹುದು. ನಾನೇನು ಮಾಡ್ತೀನಿ? ಒಂದು ಸಂಖ್ಯೆ a ಯನ್ನು ತಗೊತೀನಿ. a ಯನ್ನು ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೀತೀನಿ. ಅಲ್ಲಿ ಅವಿಭಾಜ್ಯ ಅಪವರ್ತನವನ್ನು ತೆಗೆದುಕೊಂಡಿದ್ದು ನಾವು p1, p2, p3 ಆಗಿ ತಗೊಂಡಿದ್ವಲ್ಲ, ಅವನ್ನೇ ಇಲ್ಲಿ ತೆಗೆದುಕೊಳ್ಳೋಣ. p1 ಗುಣಿಸು p2 ಗುಣಿಸು p3 ಗುಣಿಸು p4 ಗುಣಿಸು ಇದೇ ರೀತಿ ಕೊನೆಯಲ್ಲಿರುವಂಥ ಪದನ n ಅಂತ ಕರೆಯೋಣ. pn ಇಂದ ಗುಣಿಸೋಣ. ಹಾಗಾದರೆ ಈಗ ನಾನೇನು ಮಾಡ್ತೇನೆ? ಇದನ್ನು ವರ್ಗವನ್ನಾಗಿ ಮಾಡ್ತೇನೆ. a² ಎಡಭಾಗವನ್ನು ವರ್ಗ ಮಾಡಿದ್ರಿಂದ ಬಲಭಾಗವನ್ನು 2 ಬಾರಿ ಗುಣಿಸಬೇಕು. ಅದಕ್ಕೆ p1 ಗುಣಿಸು p2 ಗುಣಿಸು p3 pn. ಇದಕ್ಕೆ ಗುಣಾಕಾರ ಮತ್ತೆ p1 ಗುಣಿಸು p2 ಗುಣಿಸು p3 pn. ಹಾಗಾದರೆ ಬಲಭಾಗದಲ್ಲಿ p1 ಗುಣಿಸು p1 p1² ಗುಣಿಸು p2² ಗುಣಿಸು p3² ಹಾಗೆ ಗುಣಾಕಾರವಾಗಿ pn². ಹೌದಾ? ಹಾಗಾದರೆ ನೋಡಿ, ದತ್ತ ಏನಿದೆ? ದತ್ತಾಂಶವನ್ನು ಇಲ್ಲಿ ಸರಿ ಬರ್ಕೊಳ್ಳೋಣ. ಏನು ಮಾಡ್ತದೆ? p ಯು a² ಅನ್ನು ಭಾಗಿಸುತ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ p ಏನು ಮಾಡ್ತಾ ಇದೆ? a² ಅನ್ನು ಭಾಗಿಸುತ್ತದೆ ಅಂದಾಗ ಏನಾಗಿರಬೇಕು? p ಯು a² ನ ಅಪವರ್ತನವಾಗಿರಬೇಕು. ಅದು ಅವಿಭಾಜ್ಯ ಅಪವರ್ತನವಾಗಿರಬೇಕು. ಹಾಗಾದರೆ p ಏನಾಗಿದೆ? a² ನ ಅವಿಭಾಜ್ಯ ಅಪವರ್ತನ.
ಹೌದಾ? ಹಾಗಾದ್ರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ತೆಗೆದುಕೊಂಡ್ರೆ ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಪ್ರಮೇಯವನ್ನು ಮೊದಲನೇ ಪ್ರಮೇಯವನ್ನು ತೆಗೆದುಕೊಂಡ್ರೆ ಇದೇನು ಹೇಳ್ತದೆ, ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನೀಡಿದಾಗ ಅದರ ಅವಿಭಾಜ್ಯ ಅಪವರ್ತನಗಳು ಅನನ್ಯವಾಗಿರ್ತವೆ. ಅಂದರೆ ಕೊನೆಯಲ್ಲಿ ಬರುವಂಥ ಎಲ್ಲ ಅವಿಭಾಜ್ಯ ಅಪವರ್ತನಗಳು ನಾವು ಯಾವುದೇ ರೀತಿ ಗುಣಾಕಾರ ಮಾಡಿದ್ರು ಕೂಡ ಒಂದೇ ಬರಬೇಕು. ಆದರೆ ಇಲ್ಲಿ ನೋಡಿ ಕೊಟ್ಟಿರುವಂಥ ಅಂಶಗಳು, ನಮ್ಮ ಬಂದಿರುವಂಥ ಅಂಶಗಳು ಏನಾಗಿದೆ, ಎ ಸ್ಕ್ವೇರ್ನ ಅಪವರ್ತನ P1 ಸ್ಕ್ವೇರ್, P2 ಸ್ಕ್ವೇರ್, P3 ಸ್ಕ್ವೇರ್ ಈ ರೀತಿಯಾಗಿರೋದ್ರಿಂದ ಇಲ್ಲಿ ಪಿಯ ಒಂದು ಎ ಸ್ಕ್ವೇರ್ನ ಒಂದು ಅವಿಭಾಜ್ಯ ಅಪವರ್ತನವಾಗಿರೋದ್ರಿಂದ ಅಂಕಗಣಿತದ ಮೂಲದ ಪ್ರಮೇಯ ಪ್ರಕಾರ ಅವಿಭಾಜ್ಯ ಅಪವರ್ತನಗಳು ಅನನ್ಯವಾಗಿರುತ್ತವೆ. ಅನನ್ಯವಾಗಿರುತ್ತವೆ ಅಂದರೆ ಪಿ ಕೂಡ ಏನಾಗಿರಬೇಕು, ಈ ಒಂದು ಅಪವರ್ತನಗಳಲ್ಲಿ ಒಂದಾಗಿರಬೇಕು. ಹಾಗಾದ್ರೆ ಪಿಯು P1 ಸ್ಕ್ವೇರ್, P2 ಸ್ಕ್ವೇರ್, P3 ಸ್ಕ್ವೇರ್ ಡ್ಯಾಶ್ 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 n ಸ್ಕ್ವೇರ್ ಈ ಅಪವರ್ತನಗಳಲ್ಲಿ ಒಂದಾಗಿರಬೇಕು. ಹಾಗಾದ್ರೆ ಪಿ ಈ ಅಪವರ್ತನದಲ್ಲಿ ಒಂದಾಗಿರೋದ್ರಿಂದ ಪಿ ಏನ್ ಮಾಡ್ತದೆ, ಎ ಸ್ಕ್ವೇರ್ ಅನ್ನು ಭಾಗಿಸ್ತದೆ ಅಂತ ಹೇಳಿರೋದ್ರಿಂದ ಇಲ್ಲಿ ನೋಡಿ P1 ಸ್ಕ್ವೇರ್ ಅಪವರ್ತನ ಆದಮೇಲೆ ಎವನ್ನು ತೆಗೆದುಕೊಂಡಾಗ ಅಲ್ಲಿ P1 ಇದೆ, P2 ಇದೆ, P3 ಇದೆ. ಆದ್ದರಿಂದ ಏನಾಗಿರಬೇಕು, ಪಿಯು ಎನ ಅಪವರ್ತನವಾಗಿರಬೇಕು. ಆದ್ದರಿಂದ ಪಿಯು ಎನ ಅಪವರ್ತನವಾಗಿದೆ. ಬೇಕಾದ್ರೆ ಮೇಲ್ಗಡೆ ಒಂದು ಲೈನ್ ಬರೀರಿ, ಅವಿಭಾಜ್ಯ ಅಪವರ್ತನಗಳು ಅನನ್ಯವಾಗಿರುತ್ತವೆ. ಅನನ್ಯವಾಗಿರೋದ್ರಿಂದ ಪಿ ಏನಾಗಿರ್ಬೇಕು, ಎನ ಭಾಗಿಸಲೇಬೇಕು. ಅಂದ್ರೆ ಏನು ಅಪವರ್ತನ ಆಗಿರುತ್ತೆ, ಪಿಯು ಎಯನ್ನು ಭಾಗಿಸುತ್ತದೆ. ಮುಂದಿನ ಒಂದು ಭಾಗವನ್ನು ನೋಡೋಣ. ಪ್ರಮೇಯ 1.3 √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಎಂದು ಸಾಧಿಸಿ. ಹಾಗಾದ್ರೆ ಪ್ರಮೇಯವನ್ನು ಸಾಧಿಸೋಣ. ಅಂದರೆ √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಎಂದು ಸಾಧಿಸೋಣ. ಇದಕ್ಕೆ ನಾವು ವಿರೋಧ ಕ್ರಮದಿಂದ ಬರೋಣ. ಹಾಗಾದ್ರೆ ಮೊದಲಿಗೆ ನಾವು √2 ಅವರು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂತ ಹೇಳೋದ್ರಿಂದ ನಾನು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ತೀನಿ. ಆದ್ದರಿಂದ √2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಯಾವುದಾದ್ರೂ ಒಂದು ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂತ ಕರೆದ್ರೆ ಅದು ಯಾವಾಗಲೂ P/Q ರೂಪದಲ್ಲಿ ಇರಬೇಕು ಅಥವಾ A/A ರೂಪದಲ್ಲಿ ಇರಬೇಕು. ಹಾಗಾದ್ರೆ √2 ನಾನು A/B ಅಂತ ತೆಗೆದುಕೊಳ್ತೀನಿ. ಜೊತೆಗೆ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು, ಅಂದರೆ ಪರಸ್ಪರ ಅವಿಭಾಜ್ಯಗಳು ಅಥವಾ ಪರಸ್ಪರ ಯಾವುದೇ ಸಂಖ್ಯೆಯಿಂದ ಭಾಗವಾಗುವುದಿಲ್ಲ ಅಂತ ಅರ್ಥ. ಹಾಗಾದ್ರೆ √2 A/B, ಎ ಮತ್ತು ಬಿಗಳೇನಾಗಿರಬೇಕು, ಸಹ ಅವಿಭಾಜ್ಯಗಳಾಗಿರಬೇಕು. ಇದನ್ನು ನಾನು ಸ್ವಲ್ಪ ಬದಲಾವಣೆ ಮಾಡ್ತೇನೆ. ಇದನ್ನ B × √2 A ಅಂತ ಬರೀತೇನೆ. ಅಂದ್ರೆ B ಅನ್ನ ಈ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಹಾಗಾದ್ರೆ ಈಗ ಏನ್ ಮಾಡ್ತೇನೆ, ಇದನ್ನ ಎರಡೂ ಕಡೆ ವರ್ಗ ಮಾಡ್ತೇನೆ. ಎರಡೂ ಕಡೆ ವರ್ಗ ಮಾಡಿದಾಗ 2b² A. ಹಾಗಾದ್ರೆ ನೋಡಿ, ಇಲ್ಲಿ 2ಕ್ಕೆ ಒಂದು ಸಂಖ್ಯೆಯನ್ನು ಗುಣಿಸಿದ್ರೆ A ಬರುತ್ತಂದ್ಮೇಲೆ 2 A ಯನ್ನು ಭಾಗಿಸುತ್ತದೆ. ಮೇಲಿನ ಸಮೀಕರಣ 1 ಕಲ್ಕೋಣ. ಈ 1ರಿಂದ ನಾವು ಗಮನಿಸಿದ್ದೇವೆ ಅಂದ್ರೆ 2 ಏನು ಮಾಡ್ತದೆ, A ಯನ್ನು ಭಾಗಿಸುತ್ತದೆ. ಎರಡು A ಯನ್ನು ಭಾಗಿಸ್ತದೆ ಅಂದ್ರೆ ಯಾವುದಾದ್ರೂ ಒಂದು ಸಂಖ್ಯೆಗೆ ನಾವು ಗುಣಿಸಿದಾಗ ಅಲ್ಲಿ A ಯನ್ನು ಪಡಿತೇವೆ. ಹಿಂದಿನ ಪ್ರಮೇಯದಿಂದ ಇದು ನಾವು ಬಳಕೆ ಮಾಡಿಕೊಂಡಿದ್ದು. ಹಾಗಾದ್ರೆ A = 2C ಆಗಿರಲಿ. ಹೌದಾ? ಹಾಗಾದ್ರೆ A² = 4C². ಇಲ್ಲಿ ಬರೋಣ. ಒಂದು ಸಮೀಕರಣ 1ರಿಂದ
2 ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದರೆ 4 ಸಿ ಸ್ಕ್ವೇರ್, 2 ಕ್ಯಾನ್ಸಲ್ ಆಗಿ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಸಿ ಸ್ಕ್ವೇರ್. ಹಾಗಾದರೆ ಗಮನಿಸಿ, ಎರಡನ್ನ ಯಾವುದಾದ್ರೂ ಒಂದು ಸಂಖ್ಯೆ ಗುಣಿಸಿದ್ರೆ ನಾವು ಬಿ ಸ್ಕ್ವೇರನ್ನು ಪಡಿತೀವಿ. ಅಂದರೆ 2 ಬಿ ಯನ್ನು ಭಾಗಿಸುತ್ತದೆ. ಇಲ್ಲಿ ಗಮನಿಸಿ, ಎ ಯನ್ನು ಕೂಡ 2ರಿಂದ ಭಾಗಿಸಬಹುದು, ಬಿ ಯನ್ನು ಕೂಡ 2ರಿಂದ ಭಾಗಿಸಬಹುದು. ಹಾಗಾದರೆ 2 ಎ ಮತ್ತು ಬಿ ಯನ್ನು ಭಾಗಿಸುತ್ತದೆ. ಆದರೆ ನಾವು ತೆಗೆದುಕೊಂಡಂಥ ಅಂಶ ಇಲ್ಲಿ ಸಹ ಅವಿಭಾಜ್ಯಗಳು. ಹಾಗಾದರೆ ಅರ್ಥ ಇದು ವಿರೋಧಾಭಾಸವಾಗಿದೆ. ಅಂದರೆ ಇದು ವಿರೋಧಾಭಾಸವಾಗಿದೆ. ಯಾಕೆ ವಿರೋಧಾಭಾಸವಾಗಿದೆ ಅಂದರೆ ನಾವು ತೆಗೆದುಕೊಂಡಿದ್ದು ಎ ಮತ್ತು ಬಿ ಸಹ ಅವಿಭಾಜ್ಯಗಳಂತ. ಆದರೆ 2 ಎ ಮತ್ತು ಬಿ ಯನ್ನು ಭಾಗಿಸೋದ್ರಿಂದ ಇವು ಸಹ ಅವಿಭಾಜ್ಯಗಳಲ್ಲ, ಪರಸ್ಪರ ಭಾಜ್ಯಗಳು ಮತ್ತು 2ರಿಂದ ಭಾಗ ಹೋಗ್ತದೆ ಅಂತ ತೋರಿಸಿದ್ದೇವೆ. ಅಂದರೆ ನಾವೆಲ್ಲೋ ತಪ್ಪು ಮಾಡಿದ್ದೀವಿ. ಎಲ್ಲಿ ತಪ್ಪು ಮಾಡಿದ್ದೀವಿ ಅಂದರೆ ನಾವು ಊಹೆಯನ್ನು ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ತಪ್ಪಾಗಿದೆ. ಅಂದರೆ ನಮ್ಮ ಊಹೆ ತಪ್ಪಾಗಿದೆ. ಹಾಗಾದರೆ ನಾವು ಮಾಡ್ಕೊಂಡಂಥ ಊಹೆ ತಪ್ಪಾಗಿದೆ ಅಂದರೆ ಸರಿಯಾಗಿ ಬರಿಬೇಕಲ್ಲ. ಹಾಗಾದರೆ ಬರೆಯುವಂಥದ್ದು ರೂಟ್ ನಾವು ಮಾಡ್ಕೊಂಡ ಊಹೆಯನ್ನು ನೋಡ್ಕೊಳ್ಳೋಣ. ರೂಟ್ 2 ಒಂದು ಭಾಗದ ಸಂಖ್ಯೆ ಅಂತ ತೆಗೆದುಕೊಂಡಿದ್ದೀವಿ. ಇದು ತಪ್ಪಾಗಿರೋದ್ರಿಂದ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಹಾಗಾದರೆ ನಾವು ಊಹೆ ತಪ್ಪು ಮಾಡ್ಕೊಂಡಿದ್ದರಿಂದ ಇದನ್ನು ನಾವು ಸರಿ ಮಾಡಿ ಬರೆದರೆ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳಬಹುದು. ಮುಂದಿನ ಒಂದು ಹಂತವನ್ನು ಹೋಗೋಣ. ಉದಾಹರಣೆಯನ್ನು ಬಿಡಿಸಿಕೊಳ್ಳೋಣ. ಉದಾಹರಣೆ 1, ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಪರಿಹಾರ ಈಗಾಗಲೇ ನಾವು ಹಿಂದೆ ಪ್ರಮೇಯ ಬಿಡಿಸಿದಂತೆ ಇದನ್ನು ಬಿಡಿಸಬೇಕು. ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಹಾಗಾದರೆ ನಾವು ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡ್ರೆ ಇದನ್ನು ಪಿ ಬೈ ಕ್ಯೂ ಅಥವಾ ಎ ಬೈ ರೂಪದಲ್ಲಿ ಬರೆಯಬಹುದು. ಇಲ್ಲಿ ಎ ಬಿಗಳು ಸಹ ಅವಿಭಾಜ್ಯಗಳು. ಹಾಗಾದರೆ ಬಿ ಇಂಟು ರೂಟ್ 3 ಈಸ್ ಈಕ್ವಲ್ ಟು ಎ, ಎರಡೂ ಕಡೆ ವರ್ಗ ಮಾಡಿದರೆ ಬಿ ಸ್ಕ್ವೇರ್, 3 ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಇದನ್ನು 1 ಅಂತ ಕರೆಯೋಣ. ಹಾಗಾದರೆ ಏನು ಮಾಡ್ತದೆ, 3 ಎ ಸ್ಕ್ವೇರನ್ನು ಭಾಗಿಸ್ತದೆ ಅಂದರೆ ಎ ಯನ್ನು ಭಾಗಿಸುತ್ತದೆ. ಎ ಯನ್ನು ಭಾಗಿಸುತ್ತದೆ. ಎ ಯನ್ನು ಭಾಗಿಸ್ತದೆ ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು 3ರಿಂದ ಗುಣಿಸಿದರೆ ನಾವು ಎ ಯನ್ನು ಪಡಿತೀವಿ. ಅದು ಸಿ ಅಂತ ಕರೆಯೋಣ. ಹಾಗಾದರೆ ಎ ಇಸ್ ಈಕ್ವಲ್ ಟು 3c ಆಗಿರಲಿ. ಎರಡು ಕಡೆ ವರ್ಗ ಮಾಡಿದರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 9c ಸ್ಕ್ವೇರ್. ಇದನ್ನು ಸಮೀಕರಣ 1ರಲ್ಲಿ ಹಾಕಿದಾಗ 3b ಸ್ಕ್ವೇರ್ ಇಸ್ ಈಕ್ವಲ್ ಟು 9c ಸ್ಕ್ವೇರ್. 3 ಮತ್ತು 9ರಿಂದ ಕಳ್ತಾ ಹೋಗಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3c ಸ್ಕ್ವೇರ್. ಹಾಗಾದರೆ ಬಿ ಸ್ಕ್ವೇರ್ ಕೂಡ ಏನಾಗಿದೆ, 3ರಿಂದ ಭಾಗಿಸ್ತದೆ ಅಂದರೆ 3 ಬಿ ಯನ್ನು ಭಾಗಿಸುತ್ತದೆ. ಇದರರ್ಥ ಏನು, 3 ಎ ಮತ್ತು ಬಿ ಯನ್ನು ಭಾಗಿಸುತ್ತದೆ. ಆದರೆ ನಾವು ತೆಗೆದುಕೊಂಡಿದ್ದು ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳಾಗಿರುವುದರಿಂದ ಇದು ವಿರೋಧಾಭಾಸವಾಗಿದೆ. ಇದು ಏನು ವಿರೋಧಾಭಾಸ ಆಗಿದೆ ಅಂದರೆ ನಮ್ಮ ಊಹೆಯನ್ನು ನಾವು ತಪ್ಪು ಮಾಡ್ಕೊಂಡಿದ್ದೇವೆ ಅಂತ ಅರ್ಥ. ನಮ್ಮ ಊಹೆ ತಪ್ಪಾಗಿದೆ. ಏನು ನಾವು ಊಹೆ ಮಾಡ್ಕೊಂಡಿದ್ದು, ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆಯನ್ನು ಮಾಡಿದ್ವಿ. ಆದ್ದರಿಂದ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ.
ಮುಂದಿನ ಉದಾಹರಣೆಯನ್ನು ನೋಡೋಣ. ಮುಂದಿನ ಉದಾಹರಣೆಯನ್ನು ನೋಡೋಣ. ಉದಾಹರಣೆ 2, 5 ಮೈನಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಹಾಗಾದರೆ ಮೊದಲಿಗೆ ಕೊಟ್ಟಂತಹ ಸಂಖ್ಯೆಗಳನ್ನ ಬರೆದುಕೊಳ್ಳೋಣ. 5 ಮೈನಸ್ ರೂಟ್ 3 ಇದನ್ನು ನಾವು ಮೊದಲಿಗೆ ಭಾಗಲಬ್ಧ ಸಂಖ್ಯೆ ಅಂತ ಗುರುತಿಸ್ಕೊಳ್ಳೋಣ. ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಭಾಗಲಬ್ಧ ಸಂಖ್ಯೆ ಅಂದಾಗ ಅದನ್ನು ನಾವು a by b ಗೆ ಸಮೀಪಿಸಬೇಕು. ಆದ್ದರಿಂದ 5 ಮೈನಸ್ ರೂಟ್ 3 ಇಸ್ ಈಕ್ವಲ್ ಟು a by b. ಇಲ್ಲಿ a ಮತ್ತು b ಗಳು ಸಹ ಅವಿಭಾಜ್ಯಗಳು. ಹಾಗಾದ್ರೆ ರೂಟ್ 3 ಎಡಭಾಗದಲ್ಲಿರಲಿ. ಸಂಖ್ಯೆ 5ನ್ನ ಬಲಭಾಗಕ್ಕೆ ತಂದ್ರೆ ಮೈನಸ್ ರೂಟ್ 3 ಇಸ್ ಈಕ್ವಲ್ ಟು a by b ಮೈನಸ್ 5. ಎಲ್ಲ ಕಡೆ ಮೈನಸ್ ಅನ್ನ ತೆಗೆದ್ರೆ ರೂಟ್ 3 ಇಸ್ ಈಕ್ವಲ್ ಟು 5 ಮೈನಸ್ a by b. ಸರಳೀಕರಿಸಿದರೆ ರೂಟ್ 3 ಇಸ್ ಈಕ್ವಲ್ ಟು 5b ಮೈನಸ್ a by b. ಇಲ್ಲಿ ಗಮನಿಸಿ, ಬಲಭಾಗದಲ್ಲಿರುವಂತ 5b ಮೈನಸ್ a by b ಇದು ಸಾಮಾನ್ಯವಾಗಿ a by b ರೂಪದಲ್ಲಿದೆ. ಆದ್ದರಿಂದ 5b ಮೈನಸ್ a by b ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ಹಿಂದಿನ ಉದಾಹರಣೆಯನ್ನು ನೋಡಿದಾಗ ನಾವು ರೂಟ್ 3ಅನ್ನ ಭಾಗಲಬ್ಧ ಸಂಖ್ಯೆ ಅಲ್ಲ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿವಿ. ಆದ್ದರಿಂದ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ನೋಡಿ, ಸಮತ್ವ ಚಿಹ್ನೆ ಏನು ತೋರಿಸ್ತಾ ಇದೆ? ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಂಬಂಧ ತೋರಿಸೋದ್ರಿಂದ ಇಲ್ಲಿ ಇದು ವಿರೋಧಾಭಾಸವಾಗಿದೆ. ಇದು ವಿರೋಧಾಭಾಸವಾಗಿದೆ ಅಂದ್ರೆ ಗಣಿತದ ಪದ್ಧತಿಗಳಿಗೆ ವಿರೋಧವಾಗಿದೆ. ಅಂದ್ರೆ ನಾವು ಏನೋ ತಪ್ಪು ಮಾಡಿವಿ, ಅಂದ್ರೆ ನಮ್ಮ ಊಹೆ ತಪ್ಪಾಗಿದೆ. ಹಾಗಾದ್ರೆ ನಾವು ಊಹೆಯನ್ನ ಏನ್ ಮಾಡಿದ್ವಿ ಅಂತ ಗಮನಿಸೋದಾದ್ರೆ 5 ಮೈನಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆಯನ್ನು ಮಾಡಿದ್ವಿ. ಆದ್ದರಿಂದ 5 ಮೈನಸ್ ರೂಟ್ 3 ಭಾಗಲಬ್ಧ ಸಂಖ್ಯೆ ಅಲ್ಲ, ಅದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ 5 ಮೈನಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನಾವು ತಿಳಿಸಬಹುದು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. 3 ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಪರಿಹಾರ ಕೊಟ್ಟಂತ ಸಂಖ್ಯೆಯನ್ನು ಬರ್ಕೊಳ್ಳೋಣ. 3 ರೂಟ್ 2 ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಭಾಗಲಬ್ಧ ಸಂಖ್ಯೆ ಅಂದಾಗ ಇದೇನಾಗಿರ್ಬೇಕು? a by b ಗೆ ಸಮವಾಗಿರಬೇಕು. ಆದ್ದರಿಂದ 3 ರೂಟ್ 2 ಇಸ್ ಈಕ್ವಲ್ ಟು a by b. a, b ಸಹ ಅವಿಭಾಜ್ಯ. ಇದನ್ನೇ ಸ್ವಲ್ಪ ಬದಲಾವಣೆ ಮಾಡಿದರೆ ರೂಟ್ 2 ಇಸ್ ಈಕ್ವಲ್ ಟು a by 3b ಆಗ್ತದೆ. ಇಲ್ಲಿ ಸರಿಯಾಗಿ ಗಮನಿಸಿದಾಗ ಬಲಭಾಗದಲ್ಲಿರುವಂತ a by 3b ಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ ಎಡಭಾಗದಲ್ಲಿರುವ ರೂಟ್ 2 ಪ್ರಮೇಯದ ಆಧಾರದ ಮೇಲೆ ನಾವು ಅಭಾಗಲಬ್ಧ ಸಂಖ್ಯೆ ಆಗಿದೆ ಬರೆಯಬಹುದು. ರೂಟ್ 2 ಅಭಾಗಲಬ್ಧ ಸಂಖ್ಯೆ. ಯಾಕೆ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಅಲ್ಲಿ ಪ್ರಮೇಯವನ್ನು ನಾವು ಬಿಡಿಸಿದ್ದೇವೆ ಹಿಂದಿನ ಉದಾಹರಣೆಯಲ್ಲಿ.
ಪ್ರಮೇಯದಿಂದ √2 ಒಂದು ಅಭಾಗದ ಸಂಖ್ಯೆ ಅಂತ ತೋರಿಸಿರೋದ್ರಿಂದ ಅದೊಂದು ಅಭಾಗದ ಸಂಖ್ಯೆ. ಹಾಗಾದ್ರೆ ಎಡಭಾಗದಲ್ಲಿ ಅಭಾಗದ ಸಂಖ್ಯೆ, ಬಲಭಾಗದಲ್ಲಿ ಸಮವಾಗಿ ಭಾಗದ ಸಂಖ್ಯೆ ಬರದ ಕಾರಣ ನಾವು ಇದು ವಿರೋಧಾಭಾಸ ಅಂತ ಕರಿತೀವಿ. ಆದ್ದರಿಂದ ಇದು ವಿರೋಧಾಭಾಸವಾಗಿದೆ. ವಿರೋಧಾಭಾಸವಾಗಿದೆ ಅಂದ್ರೆ ಅರ್ಥ ನಾವೆಲ್ಲೋ ತಪ್ಪು ಮಾಡಿದ್ದೀವಿ, ಅಂದ್ರೆ ನಮ್ಮ ಊಹೆ ತಪ್ಪಾಗಿದೆ. ನಮ್ಮ ಊಹೆ ತಪ್ಪಾಗಿದೆ. ಏನ್ ತಪ್ಪಾಗಿದೆ ಅಂದ್ರೆ ನಾವು ಊಹೆ ಮಾಡಿದ್ದು 3√2 ಒಂದು ಭಾಗದ ಸಂಖ್ಯೆ ಅಂತ ಬರೆದಿದ್ವಿ. ಆದ್ದರಿಂದ 3√2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನಾವು ಹೇಳಬಹುದು. ಇಲ್ಲಿವರೆಗೂ ನೀವು ವಾಸ್ತವ ಸಂಖ್ಯೆಗಳ ಕುರಿತು ಘಟಕಾಂಶಗಳನ್ನು ತಿಳ್ಕೊಂಡಿದ್ರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತೇನೆ.